ಮಂಟಪ ಬಸವಾದಿ ಶರಣ ವೈಭವ ಸಾಂಸ್ಕೃತಿಕ ಉತ್ಸವಕ್ಕೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ವಿವಿಧ ಮಠದ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬದಲಾವಣೆ ಎಲ್ಲರೂ ಸಂಕಲ್ಪ ಮಾಡಿ, ಬಸವಣ್ಣನ ಕಾಯಕ ಜನರಿಗೆ ಆದರ್ಶ ಎಂದು ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದರು. ಸ್ವರ್ಗ ಎಲ್ಲಿದ್ದವು ಗೊತ್ತಿಲ್ಲ ನಮಗೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡಿಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರದು, ನೀವು ಪಾಲನೆನೂ ಮಾಡಬಾರದು, ಹಂಗ ಅರ್ಥ ಧರ್ಮ ಬೋಧನೆ ಮಾಡಿಬಿಡೋದು. ಧರ್ಮ ಅಂತಂದ್ರೆ ಏನು ಬಸವಣ್ಣವ್ರು ಏನು ಹೇಳಿದ್ದಾರೆ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಎಷ್ಟು ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು? ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರನ್ನ ಓದ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಬರಹಗಳಲ್ಲಿ ಬಸವಣ್ಣವ್ರನ್ನ ಪ್ರಸ್ತಾಪ ಮಾಡ್ತಾರೆ. ಏನ್ರಿ ಗುಂಜಾಳ ಅವರೇ ಅಲ್ವಾ? ಪ್ರಸ್ತಾಪ ಮಾಡ್ತಾರೆ. ಅವರು ಬಸವಣ್ಣವ್ರನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ, ಇಡೀ ಜಗತ್ತಿನ ಸಂವಿಧಾನಗಳನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ ಇಂಥ ಸಂವಿಧಾನ ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಸಾಧ್ಯ ಆಯ್ತಿತ್ತ? ಅದಕ್ಕೆ ನಾವು ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿ ಓದ್ಕೋಬೇಕು, ಬುದ್ಧನ ಓದ್ಕೋಬೇಕು, ಬಸವಣ್ಣನ ಓದ್ಕೋಬೇಕು, ಅಂಬೇಡ್ಕರ್ ಓದ್ಕೋಬೇಕು. ಇವು ಓದ್ಕೊಳ್ಳದೆ ಹೋದ್ರೆ, ಇತಿಹಾಸ ತಿಳ್ಕೊಳ್ಳದೆ ಹೋದ್ರೆ ನಾವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಇವರು ಯಾಕೆ ವಿಷನರಿಗಳಾದ್ರು ಅಂತಂದ್ರೆ, 10 ವರ್ಷಕ್ಕೆ, 20 ವರ್ಷಕ್ಕೆ, 100 ವರ್ಷಕ್ಕೆ, 1000 ವರ್ಷಕ್ಕೆ ಏನಾಗಬಹುದು ಅಂತಕ್ಕಂಥದನ್ನ ಊಹಿಸಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ವಿಷನರಿಗಳು ಅಂತ ಕರೀತೀವಿ. ಬಸವಣ್ಣ ಅಂಬೇಡ್ಕರ್ ಏನ್ ಹೇಳಿದ್ರು?
ಈ ಸಂವಿಧಾನ ಇದೆಯಲ್ಲ ನಮ್ಮ ದೇಶದ ಸಂವಿಧಾನ ಇದೆಯಲ್ಲ